ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿರುವುದು ಚೈತ್ರ, ಹನುಮಂತ ಮತ್ತು ಧನ್ರಾಜ್. ಬೇರೆ ಸ್ಪರ್ಧಿಗಳು ಒಂದು ರೀತಿಯ ಫೇಮಸ್ ಆದ್ರೆ ಮತ್ತೊಂದಿಷ್ಟು ವಿಚಾರಗಳಿಗೆ ಈ ಮೂವರು ಪ್ರಸಿದ್ಧಿ ಪಡೆದುಕೊಂಡಿದ್ದಾರೆ. ಚೈತ್ರ ತನ್ನದೇ ಆದ ಮಾತಿನ ಮೂಲಕ ಮೋಡಿ ಮಾಡಿದ್ದಾರೆ. ಆ ಕಡೆ ಹನುಮಂತ ಧನ್ರಾಜ್ ಜೋಡಿ ಸಖತ್ ಕಿಕ್ ಕೊಡುತ್ತಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಹಳ್ಳಿ ಹುಡುಗ ಹನುಮಂತ ತನ್ನದೇ ಆದ ಮಾತಿನ ಶೈಲಿ ಮತ್ತು ಆಟದ ಮೂಲಕ ಶೋ ವೀಕ್ಷಕರ ಮನಗೆದ್ದಿದ್ದಾರೆ. ಧನ್ರಾಜ್ ಕೂಡ ಅಷ್ಟೇ ಇವರೊಟ್ಟಿಗೆ ಒಳ್ಳೆಯ ಸ್ನೇಹ ಹೊಂದಿದ್ದಾರೆ. ಇದೀಗ ಮನೆಯಲ್ಲಿ ಚೈತ್ರ ಅವರು ಧನ್ರಾಜ್ ಮತ್ತು ಹನುಮಂತರನ್ನ ದತ್ತು ಮಕ್ಕಳೆಂದಿದ್ದಾರೆ. ಹಾಗಾದ್ರೆ ಏಕೆ ಚೈತ್ರ ದತ್ತು ಮಕ್ಕಳೆಂದದ್ದು? ಇಲ್ಲಿದೆ ನೋಡಿ ವೀಕ್ಷಕರೇ, ಇಂಟ್ರೆಸ್ಟಿಂಗ್ ಸ್ಟೋರಿ. ಲಾಸ್ಟ್ ವೀಕೆಂಡ್ ಚೈತ್ರ ಎಲಿಮಿನೇಷನ್ ಹಂತಕ್ಕೆ ಹೋಗಿದ್ದರು. ಚೈತ್ರರನ್ನ ಕನ್ಫೆಕ್ಷನ್ ರೂಮ್ ನಲ್ಲಿ ಕೂರಿಸಿ ದೊಡ್ಡ ಮನೆಯಲ್ಲಿನ ಬೆಳವಣಿಗೆಗಳ ಬಗ್ಗೆ ತೋರಿಸಲಾಗಿತ್ತು. ಅದು ಚೈತ್ರಾಗೆ ತುಂಬಾನೇ ಚಿಂತೆಗೀಡಾಗುವಂತೆ ಮಾಡಿತ್ತಂತೆ. ಹೊರ ಬಂದ ಬಳಿಕ ಚೈತ್ರ ಧನ್ರಾಜ್ ಮತ್ತು ಹನುಮಂತ ಬಳಿ ಇದನ್ನೇ ಹೇಳಿಕೊಂಡಿದ್ದರು. ಹೆರಿಗೆ ನೋವು ಹೆಣ್ಣು ಮಕ್ಕಳಿಗೆ ಮರುಜನ್ಮ ಇದ್ದಂತೆ ಎನ್ನುತ್ತಾರಂತೆ. ಆ ನೋವು ಹೇಗಿರುತ್ತದೆ ಎಂಬುದು ಗೊತ್ತಿಲ್ಲ, ಆದರೆ ಕನ್ಫೆಕ್ಷನ್ ರೂಮ್ ನಲ್ಲಿ ಕುಳಿತಾಗ ಆ ರೀತಿಯ ಒಂದು ಅನುಭವವಾಯಿತು. ಬಹುಶಃ ಆ ನೋವು ಕೂಡ ಹಾಗೆ ಇರಬಹುದು ಎಂದುಕೊಂಡು ಹೇಳಿದ್ದಾರೆ ಚೈತ್ರ. ಆ ಹೆರಿಗೆ ನೋವಿಗೆ ಜನಿಸಿದವರು ನಾವಿಬ್ಬರು ಎಂದು ಧನ್ರಾಜ್ ಚೈತ್ರಾಗೆ ಹೇಳಿದರು. ಅಲ್ಲಿಂದ ಚೈತ್ರ ಹನುಮಂತ ಧನ್ರಾಜ್ ಅವರನ್ನ ಮಕ್ಕಳಂತೆ ಕಾಣುತ್ತಾ ಇದ್ದಾರೆ. ಈ ವಾರವೂ ಆ ಬಾಂಧವ್ಯ ಮುಂದುವರೆದಿದೆ. ಈ ವೀಕೆಂಡ್ ಕಿಚ್ಚ ಬಿಗ್ ಮನೆಗೆ ಬಂದಾಗ ಇದರ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಹೆಚ್ಚಿದೆ. ದೊಡ್ಡ ಮನೆಯಲ್ಲಿ ಚೈತ್ರ ಒಂದು ತಂಡದಲ್ಲಿದ್ದರೆ ಹನುಮಂತ ಹಾಗೂ ಧನ್ರಾಜ್ ಮತ್ತೊಂದು ತಂಡದಲ್ಲಿದ್ದಾರೆ. ಮಕ್ಕಳೇ, ನೀವು ಮತ್ತೊಂದು ತಂಡದಲ್ಲಿದ್ದೀರಾ, ನಿಮ್ಮ ಅಮ್ಮ ಮತ್ತೊಂದು ತಂಡದಲ್ಲಿದ್ದಾರೆ ಎಂದು ಚೈತ್ರ ಹೇಳುತ್ತಾರೆ. ಆಗ ಮನೆ ಮಂದಿಯೆಲ್ಲ ತಾಯಿನ ಗೆಲ್ಸೋಕೆ ಸಹಾಯ ಮಾಡಿ ಎನ್ನುತ್ತಾರೆ. ಆಗ ಚೈತ್ರ ಕೂಡ ಮುಗುಳ್ನಗುತ್ತಾರೆ. ಈಗ ತಾಯಿ ಮಕ್ಕಳ ವಿಚಾರ ದೊಡ್ಡ ಮನೆಯಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.